ಪ್ರಪಂಚದ 80% ಜನರು ಪ್ರತಿದಿನ ತಿನ್ನೋ ಒಂದು ಆಹಾರ ಇದೆ. ಅದೇ ಹೃದಯಾಘಾತ, ಸ್ಟ್ರೋಕ್ ಮತ್ತು ಬೊಜ್ಜಿನ ದೊಡ್ಡ ಕಾರಣ. ನಾವು ಅದನ್ನ ಆರೋಗ್ಯಕರ ಅಂತ ಭಾವಿಸ್ತೀವಿ, ಆದ್ರೆ ಅದು ನಿಮ್ಮ ರಕ್ತನಾಳಗಳನ್ನು ಒಳಗಿನಿಂದ ನಿಧಾನವಾಗಿ ಹಾಳು ಮಾಡ್ತಿರುತ್ತದೆ. ಇವತ್ತು ಅದೇನು ಅಂತ ಹೇಳ್ತೀನಿ. ಹೃದಯಾಘಾತ ಅಂದ್ರೆ ಒಂದು ದಿನ ಬಂದ ಸಮಸ್ಯೆ ಅಲ್ಲ. ಅಪಧಮನಿಗಳು ವರ್ಷಗಳಿಂದ ಮೌನವಾಗಿ ಬ್ಲಾಕ್ ಆಗ್ತಾ ಹೋಗುತ್ತವೆ, ಆಮೇಲೆ ಸಡನ್ ಅಟ್ಯಾಕ್. ಆದ್ರೆ ಇದಕ್ಕೆ ಕಾರಣ ಕೊಲೆಸ್ಟ್ರಾಲ್ ಮಾತ್ರ ಅಲ್ಲ, ಇನ್ನೊಂದು ಸೈಲೆಂಟ್ ಫ್ಯಾಕ್ಟರ್ ಇದೆ: ಇನ್ಸುಲಿನ್ ಪ್ರತಿರೋಧ ಮತ್ತು ಉರಿಯೂತ. ನಿಮ್ಮ ಅಪಧಮನಿಗಳನ್ನು ಒಂದು ನೀರಿನ ಪೈಪ್ ಅಂತ ಕಲ್ಪಿಸಿಕೊಳ್ಳಿ. ಆ ಪೈಪ್ ಒಳಗೆ ಸ್ಟಿಕ್ಕಿ ಪದಾರ್ಥ ದಿನೇ ದಿನೇ ಅಂಟಿಕೊಂಡ್ರೆ ಒಂದು ದಿನ ನೀರು ನಿಲ್ಲುತ್ತೆ. ಅದೇ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್. ಈ ಸ್ಟಿಕ್ಕಿ ಪದಾರ್ಥಕ್ಕೆ ಪ್ಲೇಕ್ ಅಂತಾರೆ. ಇದು ಬರೋದು ಯಾವಾಗ? ರಕ್ತದಲ್ಲಿನ ಶುಗರ್ ಮತ್ತೆ ಮತ್ತೆ ಸ್ಪೈಕ್ ಆದಾಗ. ನಾವು ದಿನವೂ ತಿನ್ನೋದು ವೈಟ್ ಬ್ರೆಡ್, ಬ್ರೌನ್ ಬ್ರೆಡ್, ಕಾರ್ನ್ಫ್ಲೇಕ್ಸ್, ಬಿಸ್ಕೆಟ್ಸ್, ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ಐಟಮ್ಸ್, ಜ್ಯೂಸಸ್, ಫ್ಲೇವರ್ಡ್ ಮಿಲ್ಕ್. ಇವೆಲ್ಲ ಫ್ಯಾಟ್ ಅಲ್ಲ, ಆದ್ರೆ ಫಾಸ್ಟ್ ಶುಗರ್. ಇವು ಬ್ಲಡ್ ಶುಗರ್ ಸ್ಪೈಕ್ ಮಾಡುತ್ತವೆ, ಇನ್ಸುಲಿನ್ ಜಾಸ್ತಿ ಮಾಡುತ್ತವೆ, ಇನ್ಫ್ಲಮೇಷನ್ ಶುರು ಮಾಡುತ್ತವೆ. ಇದೇ ಆರ್ಟರಿ ಡ್ಯಾಮೇಜ್ ಸ್ಟಾರ್ಟ್. ಒಂದು ಹೋಲ್ ಫ್ರೂಟ್ ತಿನ್ನೋದು ಓಕೆ, ಆ ಫ್ರೂಟ್ ಜ್ಯೂಸ್ ಕುಡಿಯೋದು ಡೇಂಜರಸ್. ಯಾಕೆ? ಫ್ರೂಟ್ನಲ್ಲಿ ಫೈಬರ್ ಇರುತ್ತೆ, ಜ್ಯೂಸ್ನಲ್ಲಿ ಫೈಬರ್ ಇಲ್ಲ. ಫೈಬರ್ ಇಲ್ಲ ಅಂದ್ರೆ ಶುಗರ್ ಸ್ಟ್ರೇಟ್ ಬ್ಲಡ್ಗೆ ಹೋಗುತ್ತೆ. ನಾನು ಶುಗರ್ ತಿನ್ನಲ್ಲ, ಬ್ರೆಡ್, ಬಿಸ್ಕೆಟ್ಸ್, ನೂಡಲ್ಸ್ ಕೂಡ ಶುಗರೇ. ಇವತ್ತು 20ರ ವಯಸ್ಸಿನಲ್ಲೇ ಪ್ಲೇಕ್ ಸ್ಟಾರ್ಟ್ ಆಗ್ತಿದೆ. ಏಜ್ ಪ್ರೊಟೆಕ್ಷನ್ ಕೊಡಲ್ಲ, ಹ್ಯಾಬಿಟ್ಸ್ ಕೊಡುತ್ತವೆ. ಲೋ ಫ್ಯಾಟ್ ಬ್ರೇಕ್ಫಾಸ್ಟ್ ಹೆಲ್ದಿ ಅಂದರೆ ಲೋ ಫ್ಯಾಟ್ ಮತ್ತು ಹೈ ಕಾರ್ಬ್ಸ್ ವರ್ಸ್ಟ್ ಕಾಂಬೋ ಅಂತ ಹೇಳಲಾಗುತ್ತದೆ. ಯಾವುದೇ ಪ್ಯಾಕೇಜ್ಡ್ ಫುಡ್ ತಗೊಂಡಾಗ ಲೇಬಲ್ ನೋಡಿ. ಕಾರ್ಬ್ಸ್ ಡಿವೈಡೆಡ್ ಬೈ ಫೈಬರ್ ಇಸ್ ಈಕ್ವಲ್ ಟು 5ಕ್ಕಿಂತ ಕಡಿಮೆ ಇರಬೇಕು. ಉದಾಹರಣೆ, 20 ಗ್ರಾಂ ಕಾರ್ಬ್ಸ್ ಪ್ಲಸ್ 5 ಗ್ರಾಂ ಫೈಬರ್ ಅಂದರೆ ಓಕೆ. 20 ಗ್ರಾಂ ಕಾರ್ಬ್ಸ್ ಪ್ಲಸ್ 1 ಗ್ರಾಂ ಫೈಬರ್ ಅಂದರೆ ಅದು ಡೇಂಜರ್ ಅಂತ. ಈ ಒಂದು ಫಾರ್ಮುಲಾ ಸಾಕು. ಸಿಂಪಲ್ ಹೋಮ್ ಫುಡ್ ಏನು ಇದಕ್ಕೆ? ಎಗ್ಸ್ ಮತ್ತು ವೆಜಿಟೇಬಲ್ಸ್ ಅಂದರೆ ಮೊಟ್ಟೆ ಮತ್ತು ತರಕಾರಿಗಳನ್ನು ಸೇವಿಸುವುದು, ಮೊಸರು ಮತ್ತು ಸೀಡ್ಸ್ಗಳು, ಬೀಜಗಳು, ಪನ್ನೀರ್ ಬುರ್ಜಿ, ಪೀನಟ್ಸ್ ಮತ್ತು ಅವಲಕ್ಕಿ, ದೋಸೆ ಮತ್ತು ಪ್ರೋಟೀನ್ ಹೆಚ್ಚಿರುವಂತಹ ಆಹಾರಗಳು. ದೊಡ್ಡ ಕಂಪನಿಗಳು ಪ್ರಾಫಿಟ್ ನೋಡ್ತವೆ, ಹೆಲ್ತ್ ಅಲ್ಲ. ಹೆಲ್ದಿ, ಎನರ್ಜಿ, ವಿಟಮಿನ್ ಅನ್ನೋ ವರ್ಡ್ಸ್ ಯೂಸ್ ಮಾಡಿ ಜಂಕ್ ಫುಡ್ ಸೆಲ್ ಮಾಡ್ತಾರೆ. ಅದು ಮಾರ್ಕೆಟಿಂಗ್, ಮೆಡಿಸಿನ್ ಅಲ್ಲ. ಒಕೇಶನಲ್ಲಿ ತಿನ್ನೋದು ಓಕೆ, ಆದರೆ ಡೈಲಿ ಹ್ಯಾಬಿಟ್ ಮಾಡ್ಕೊಳ್ಬೇಡಿ. ಹೃದಯಾಘಾತ ಸಡನ್ ಅಲ್ಲ, ವರ್ಷಗಳ ಸೈಲೆಂಟ್ ಡ್ಯಾಮೇಜ್ ರಿಸಲ್ಟ್. ನಿಮ್ಮ ಬ್ರೇಕ್ಫಾಸ್ಟ್ ಚೇಂಜ್ ಮಾಡಿದ್ರೆ ನಿಮ್ಮ ಫ್ಯೂಚರ್ ಚೇಂಜ್ ಆಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರ ಜೊತೆ ಶೇರ್ ಮಾಡಿಕೊಳ್ಳಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.